ಐಪಿಎಲ್ ಟಿಕೆಟ್ ಒಂದು ರೀತಿ ಗ್ಯಾಂಬ್ಲಿಂಗ್ ಆಗಿದೆ. ಬಡವರ ಮಕ್ಕಳಿಗೂ ಐಪಿಎಲ್ ಟಿಕೆಟ್ ಸಿಗಬೇಕು. ಕೆಎಸ್ಸಿಎ ವಿರುದ್ಧ ಗಣಿಗ ರವಿಕುಮಾರ್ ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಐಪಿಎಲ್ ಬೆಂಗಳೂರಿನಲ್ಲಿ ನಡೀತಾ ಇರೋದು ಖುಷಿ ಇದೆ, ಅದು ಖುಷಿಯ ವಿಚಾರ. ಆದರೆ ಟಿಕೆಟ್ಗಳನ್ನ ಬ್ಲಾಕ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಮೂಲ ದರಕ್ಕಿಂತ 10 ಪಟ್ಟು ಹೆಚ್ಚು ದುಡ್ಡಿಗೆ ಮಾರಾಟ ಆಗ್ತಾ ಇದೆ. ಸ್ಟೇಡಿಯಂನಲ್ಲಿ ಸರಿಯಾದ ಮೂಲಸೌಕರ್ಯ ಕೂಡ ಇಲ್ಲ. ಕ್ರಿಕೆಟ್ ನೋಡೋಕೆ ಬಂದವರಿಗೆ ಕುಡಿಯಲು ನೀರಿಲ್ಲ. ಸ್ಟೇಡಿಯಂ ದುಡ್ಡು ಮಾಡುವಂತಹ ಮಷೀನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿರುವಂಥದ್ದು. ಹಾಗೆ ಮೊದಲು ಸರಿಯಾದಂತಹ ಮೂಲ ಸೌಕರ್ಯವನ್ನ ಒದಗಿಸಿ, ಇದನ್ನ ನೀವು ಎಚ್ಚರಿಕೆ ಅಂತ ಆದ್ರೂ ಅಂದ್ಕೊಳ್ಳಿ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಈ ಕುರಿತಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೆಎಸ್ಸಿಎಗೆ ನಡೀತಾ ಇರೋದಕ್ಕೆ ಬಹಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಬಹಳ ಇದೆ. ಆದ್ರೆ ಒಂದು ನೋವಿನ ಸಂಗತಿ ಅಂದ್ರೆ 1 to ಡಬಲ್ ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯ್ತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಲ್ಲ, ಸಿಗೋದೆಲ್ಲ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000, 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾ ಇಲ್ಲ. ಮೊನ್ನೆ ಎಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡೋದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದ್ರೆ ನೀವು ಇದನ್ನ ದುಡ್ಡು ಮಾಡೋ ಮಿಷಿನ್ ಮಾಡ್ಕೊಂಡಿದ್ದೀರಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾ ಇದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡ್ಬೇಕಲ್ಲ, 50 ರೂಪಾಯಿ ನೀರು ಕೊಡ್ಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತಗೋತಾ ಇದ್ರೆ ಆ 3,000 ಕೊಟ್ಟೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.